ಹಲೋ ನಮಸ್ಕಾರ ಎಲ್ಲ ಮಕ್ಕಳಿಗೂ. ಇವತ್ತಿನ ಸೆಷನ್ ಇಸ್ ಅಬೌಟ್ ಹೌ ಟು ಸ್ಕೋರ್ 95% ಇನ್ KCET. ಈ ಪರ್ಟಿಕ್ಯುಲರ್ ವಿಡಿಯೋ ನಾವು ಜನರಲ್ ಸ್ಟ್ರಾಟಜಿ ಕೂಡ ನೋಡಬೇಕು ಆ್ಯಂಡ್ ಅದರ ಜೊತೆ ನಾವು ಅಕಾಡೆಮಿಕಲಿ ಯಾವ ಯೂನಿಟಿಗೆ ಎಷ್ಟು ಟೆಂಟೇಟಿವ್ ಆಗಿ ವೇಟೇಜ್ ಇದೆ ಅಂತ ಕೂಡ ನೋಡಬೇಕು. ಅಂದರೆ ಯಾವ ಯೂನಿಟನ್ನು ನೀವು ಟಾರ್ಗೆಟ್ ಮಾಡಬೇಕು ಅಂತ ಕೂಡ ನೋಡಬೇಕು ಇನ್ ಆಲ್ ದ ಸಬ್ಜೆಕ್ಟ್ಸ್. ಐ ನೋ KCET ಬರೆಯೋರು ಆರ್ ಜನರಲಿ PCM ಆಸ್ಪಿರೆಂಟ್ಸ್. ಸೊ PCM ಮೇಲೆ PCM ಬರೆಯುವಂಥ ಮಕ್ಕಳ ಪರ್ಸೆಂಟೇಜ್ ಜಾಸ್ತಿ ಇರಬಹುದು. ಬಟ್ ವಿ ವಿಲ್ ನಾಟ್ ಇಗ್ನೋರ್ ಬಯಾಲಜಿ ಬಿಕಾಸ್ ನಾನು ಬಯಾಲಜಿ ಬ್ಯಾಕ್ಗ್ರೌಂಡಿಂದ, ಸೊ ಅದನ್ನು ಕೂಡ ಅಫ್ಕೋರ್ಸ್ ಕವರ್ ಮಾಡ್ತೀವಿ. ಸೊ ಇವತ್ತಿನ ಸೆಷನಲ್ಲಿ PCMB ಯೂನಿಟ್ ವೈಸ್ ವೇಟೇಜ್ ಟೆಂಟೇಟಿವ್ ಅಂತ ಹೇಳಿದ್ರೆ ಲಾಸ್ಟ್ ಫ್ಯೂ ಇಯರ್ಸ್ ಕ್ವೆಶನ್ ಪೇಪರ್ ಬೇಸ್ಡ್ ಅಂತ ತಗೊಂಡ್ರೆ ಎಷ್ಟಿರಬಹುದು ಅಂತ ನೋಡಬೇಕು. ಪ್ಲಸ್ ಜನರಲ್ ಸ್ಟ್ರಾಟಜೀಸ್ ಏನೆಲ್ಲ ಇರಬೇಕು ನಿಮ್ಮದು ಅಂತ ಕೂಡ ನಾವು ನೋಡಬೇಕು. ಸೊ ವಾಟ್ ಐ ವಾಂಟ್ ಟು ಡೂ ಟುಡೇ ಇಸ್, ನಾವು ಫಸ್ಟ್ ಜನರಲ್ ಸ್ಟ್ರಾಟಜಿಯಿಂದ ಸ್ಟಾರ್ಟ್ ಮಾಡೋಣ. ಜನರಲ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಏನು, ಹೇಗೆ ಓದೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರಲಿ, ಹೌ ಟು ಸ್ಟಡಿ, ಹೌ ಯು ಸ್ಟಡಿ ಅಂತ ಬರೆದಿದ್ದೀನಿ ಅಷ್ಟೇ, ಇದಕ್ಕಿಂತ ಹೆಚ್ಚು ಏನು ಬರ್ದಿಲ್ಲ. ಇಲ್ಲಿ ನಾನು ಒಂದು ವರ್ಡ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೌ ಯು ಸ್ಟಡಿ ಮ್ಯಾಟರ್ಸ್. ಇಟ್ ಮ್ಯಾಟರ್ಸ್ ಅ ಲಾಟ್. ನೀವು ಹೇಗೆ ಓದ್ತೀರಾ ಅದು ತುಂಬ ಮುಖ್ಯವಾಗಿ ನಿಮ್ಮ ಸಕ್ಸಸ್ಗೆ ಕಾರಣವಾಗುತ್ತೆ. ಓದೋದು ತುಂಬ ಮಕ್ಕಳು ಓದ್ತಾರೆ, ಕರೆಕ್ಟ್ ಅಲ್ವಾ? ಬಟ್ ಫ್ಯೂ ಆಫ್ ದೆಮ್ ಸಕ್ಸೀಡ್ ವೈಲ್ ಫ್ಯೂ ಆಫ್ ದೆಮ್ ರಿಮೇನ್ ಆವ್ರೇಜ್ ಆ್ಯಂಡ್ ಕೆಲವರು ಫಾರ್ ಸಮ್ ಸೀರಿಯಸ್ ರೀಸನ್ ಸಕ್ಸೀಡ್ ಆಗೋಕ್ಕಾಗಲ್ಲ. ಸೊ ನಾವು ಒಂದು ಐಡಿಯಲ್ ಸಿನಾರಿಯೋನ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಹೌ ಇವನ್ ಅನ್ ಆವ್ರೇಜ್ ಸ್ಟೂಡೆಂಟ್ ಕ್ಯಾನ್ ಮೇಕ್ ದೆಮ್ ಸೆಲ್ಫ್ ಸಕ್ಸಸ್ಫುಲ್. ಓಕೆ, ಆವ್ರೇಜ್ ಸ್ಟೂಡೆಂಟ್ಸ್ ಕೂಡ ಕೆಲವೆಲ್ಲ ಡಿಸಿಪ್ಲಿನನ್ನು ತಗೊಂಡು ಬಂದರೆ ಆ್ಯಂಡ್ ಕೆಲವೆಲ್ಲ ಮೆಥಡಾಲಜೀಸನ್ನು ತಗೊಂಡು ಬಂದರೆ ಇನ್ ಸ್ಟಡಿಂಗ್ 100% ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಸೊ ಫಸ್ಟ್ ಪಾಯಿಂಟ್ ಯಾವುದು ಪಿಕ್ ಮಾಡೋಣ ಅಂತ ನೋಡ್ತೀನಿ. ಓಕೆ, ಇದು ತುಂಬ ಮುಖ್ಯವಾಗಿರುವಂಥ ಪಾಯಿಂಟ್, ಅದು ರಿವಿಷನ್. ಡೈಲಿ ರಿವೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಒಂದು ಕ್ಲಾಸಲ್ಲಿ 50 ಮಕ್ಕಳಿದ್ರೆ ಹಾರ್ಡ್ಲಿ 3 or 4 ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ದಿ ಹ್ಯಾಬಿಟ್ ಆಫ್ ಡೈಲಿ ರಿವಿಷನ್. ಓಕೆ, ನೀವು ಕೇಳಿರ್ತೀರಾ ದ್ಯಾಟ್ ದಿಸ್ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಇಸ್ ರಿವೈಸಿಂಗ್ ಆನ್ ಅ ಡೈಲಿ ಬೇಸಿಸ್ ಅಂತ. ಆ್ಯಂಡ್ ಅವನ ಮೇಲೆ ನೀವು ನಕ್ಕಿರ್ತೀರಾ. ಯು ಮೈಟ್ ಹ್ಯಾವ್ ಲಾಫ್ಡ್ ಆನ್ ಹಿಮ್. ಇವನೇನು ಕೂತ್ಕೊಂಡು ಡೈಲಿ ರಿವಿಷನ್ ಮಾಡ್ತಾನೆ, ಇವನಿಗೆ ಕೆಲಸ ಇಲ್ವಾ ಅಂತ ಅಲ್ವಾ? ಇದಕ್ಕೆ ಉತ್ತರ ಏನು? ಆ ಹುಡುಗಂಗೆ ಅಥವಾ ಹುಡುಗಿಗೆ ಕೆಲಸ ಅಫ್ಕೋರ್ಸ್ ಇದೆ ಆ್ಯಂಡ್ ಅವ್ರ ಕೆಲಸ ಏನು? ಕೆಲಸನೇ ಓದೋದು. ದ ಸ್ಟೂಡೆಂಟ್ಸ್ ಹೂ ಲಾಫ್ ಆನ್ ದೆಮ್ ಅಫ್ಕೋರ್ಸ್ ಹ್ಯಾವ್ ಅದರ್ ಥಿಂಗ್ಸ್ ಟು ಡೂ ಅದರ್ ದೆನ್ ಸ್ಟಡಿಂಗ್. ಓದೋದು ಬಿಟ್ಟು ಬೇರೆ ಬೇರೆ ಕೆಲಸಗಳಿದೆ ಅಂತ ಅರ್ಥ. ಡೈಲಿ ರಿವಿಷನ್ ತುಂಬ ಇಂಪಾರ್ಟೆಂಟ್. ನೀವು ಒಂದು ಪಾಠವನ್ನು ಕೇಳಬೇಕಾದ್ರೆ ಶಾರ್ಟ್ ಟರ್ಮ್ ಮೆಮೊರಿ ಕ್ರಿಯೇಟ್ ಆಗುತ್ತೆ. ಅದನ್ನು ನೀವು ಮನೆಗೆ ಹೋಗಿ ರಿವೈಸ್ ಮಾಡಿದ್ರೆ ಆ ಟಾಪಿಕನ್ನು ನೀವು ನಿಮ್ಮ ತಲೆಯಲ್ಲಿ ಸ್ವಲ್ಪ ಜಾಸ್ತಿ ಡ್ಯೂರೇಷನಿಗೆ ಇಟ್ಕೊಳ್ಬಹುದು. ಹಾಗೆ ಆ ಟಾಪಿಕನ್ನು ಎಷ್ಟು ರಿವೈಸ್ ಮಾಡ್ತೀರಾ ಅಷ್ಟು ನಿಮ್ಮ ಮೆಮೊರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯು ಮೈಟ್ ಇವನ್ ರಿಮೆಂಬರ್ ಇಟ್ ಟಿಲ್ ಯೋರ್ ಎಕ್ಸಾಮಿನೇಷನ್ಸ್ ವಿತ್ ಓನ್ಲಿ 3 or 4 ರಿವಿಷನ್ಸ್ ಬ್ಯಾಕ್ ಟು ಬ್ಯಾಕ್. ಅಂದರೆ ಒಂದು ಟಾಪಿಕ್ ಇವತ್ತಾಯಿತು, ಮನೆಗೆ ಬಂದು ಆ ಪರ್ಟಿಕ್ಯುಲರ್ ಟಾಪಿಕ್ನ ನೋಟ್ಸ್ ನೋಡ್ಕೊಂಡ್ರಿ, ನೀವು ನೆಕ್ಸ್ಟ್ ಎಕ್ಸಾಮಿಗೆ ಓದ್ಕೊಂಡ್ರಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಸ್ಪ್ಯಾನ್ ಆಫ್ ಯೋರ್ ಮೆಮೊರಿ. ಇದು ತುಂಬ ಮುಖ್ಯವಾಗಿರುವಂಥದ್ದು. ಇನ್ನು ತುಂಬ ಮಕ್ಕಳು ಕೇಳ್ತಾರೆ, ಮ್ಯಾಮ್ ಡೈಲಿ ರಿವಿಷನ್ ಹೇಗೆ ಮಾಡೋದು, ಅದು ಕೆಲಸ ಈ ಕೆಲಸ ಅದು ಇದು ಇರುತ್ತೆ ಅಂತ. ಪ್ರಯಾರಿಟೈಸ್ ಮಾಡಬೇಕು. ನಿಮಗೆ ಡೈಲಿ ರಿವಿಷನ್ ಇಂಪಾರ್ಟೆಂಟ್ ಆಗಿರಬೇಕು. ಬಂದ ತಕ್ಷಣ ದ ಮೂಮೆಂಟ್ ಯು ಗೆಟ್ ಫ್ರೆಶ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಕ್ಲಾಸಸ್ ನಡೆದಿರ್ಬೋದು ನಿಮ್ಮ ಕಾಲೇಜಲ್ಲಿ, 1 hour ಪಾಠ ಮಾಡ್ತಾರಷ್ಟೇ. ಅದನ್ನು ನೀವು ನೋಟ್ಸ್ ಬರ್ಕೊಂಡಿದ್ದೀರಾ, ಆ ನೋಟ್ಸನ್ನು ಸುಮ್ಮನೆ ಕೂತ್ಕೊಂಡು ಓದಿ, ಅಷ್ಟು ಸಾಕು. ಯಾರು ನಿಮ್ಮ ಹತ್ರ NCERT ತೆಗೆದು ಡೀಪ್ ಸ್ಟಡಿಂಗ್ ಮಾಡಿ ಅಂತ ಹೇಳ್ತಿಲ್ಲ. ಕ್ಲಾಸಲ್ಲಿ ಏನು ಪಾಠ ಕೇಳಿದಿರಾ, ಏನು ನೋಟ್ಸಲ್ಲಿ ಬರ್ಕೊಂಡಿದ್ದೀರಾ, ಆ ಪರ್ಟಿಕ್ಯುಲರ್ ನೋಟ್ಸನ್ನು ಮಾತ್ರ ಓದಿ. ಅಬ್ಬಬ್ಬ ಅಂದರೆ ಒಂದು 2 ಪೇಜ್ ಇರ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿರಲ್ಲ. That is your first level of discipline that you have to get. Very important. ಇನ್ನು ನೆಕ್ಸ್ಟ್, studying difficult topics often, don't postpone. ಡಿಫಿಕಲ್ಟ್ ಟಾಪಿಕ್ಸ್ ಏನಿದೆ ಅದನ್ನು ನೀವು ಫಸ್ಟೇ ಆಪ್ಟ್ ಮಾಡ್ಕೊಂಡು ಓದಬೇಕು. ಯು ಶುಡ್ ನಾಟ್ ಪೋಸ್ಟ್ಪೋನ್ ಇಟ್. ನನಗೆ ಈ ಪರ್ಟಿಕ್ಯುಲರ್
ಕೆಲವು ಮಕ್ಳು ಏನು ಮಾಡ್ತಾರೆ ಗೊತ್ತಾ, ಬಯಾಲಜಿ ತುಂಬ ಈಸಿ ಮ್ಯಾಮ್, ನಾನು ಫಸ್ಟ್ ಬಯಾಲಜಿ ಓದೋದು ಅಂತಾರೆ. ಫಿಸಿಕ್ಸ್ ಕಷ್ಟ ಆಗುತ್ತೆ, ಅದನ್ನು ಲಾಸ್ಟಲ್ಲಿ ಇಟ್ಟಿರ್ತಾರೆ. ಅದು ನೀವು ಮಾಡೋ ಅಂಥ ತಪ್ಪು. ಫಸ್ಟ್ ನಿಮಗೆ ಯಾವುದು ಕಷ್ಟ ಆಗ್ತಾ ಇದೆ ಅದನ್ನು ತಗೊಂಡು ನೀವು ಓದಬೇಕು. ಏನಾಗುತ್ತೆ, ಯು ಗೆಟ್ ಇನಫ್ ಅಮೌಂಟ್ ಆಫ್ ಟೈಮ್. ಕಷ್ಟವಾಗಿರೋಂಥ ಟಾಪಿಕನ್ನು ನೀವು ಲಾಸ್ಟ್ ಓದಿದ್ರೆ ನಿಮ್ಮ ಹತ್ರ ಟೈಮ್ ಇರಲ್ಲ. ಅರ್ಜೆಂಟಲ್ಲಿ ಓದ್ತೀರಾ, ಕರೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಲ್ಲ, ಅರ್ಥ ಆಗ್ತಿಲ್ಲ ಅಂತ ಫ್ರಸ್ಟ್ರೇಟ್ ಆಗಿ ಬೈ ಹಾರ್ಟ್ ಮಾಡ್ತೀರಾ ಅಲ್ವಾ. ಯು ಆರ್ ಅ ಸೈನ್ಸ್ ಸ್ಟೂಡೆಂಟ್. ನಿಮಗೆ ಲಾಜಿಕಲಿ ಮತ್ತು ಅನಾಲಿಟಿಕಲಿ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಬರೀ ಬಾಯ್ಪಾಠ ಮಾಡೋದು ಇಸ್ ನೋ ಸೊಲ್ಯೂಷನ್ ಫಾರ್ ಎನಿ ಕಾನ್ಸೆಪ್ಟ್. ಇದು ನೆನಪಿರಲಿ. ಸೊ ಕಷ್ಟವಾಗಿರುವಂಥ ಟಾಪಿಕನ್ನು ಇವತ್ತೇ ಎತ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಬೇಕು ನೀವು. ನೆಕ್ಸ್ಟ್, ಪ್ರಾಕ್ಟೀಸ್ ಆಸ್ ಮೆನಿ MCQs ಆಸ್ ಯು ಕ್ಯಾನ್. ಎಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಿಮ್ಗೆ ಸಿಗ್ತಾ ಇದೆ ಅಷ್ಟನ್ನು ಸಾಲ್ವ್ ಮಾಡಿ. ನೋಡಿ, PU ಬೋರ್ಡ್ ಕೂಡ ಬ್ಲೂ ಪ್ರಿಂಟನ್ನು ಚೇಂಜ್ ಮಾಡಿ 10 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಇಂಟ್ರೊಡ್ಯೂಸ್ ಮಾಡಿರೋದು ಯಾಕೆ? ಬಿಕಾಸ್ ನಿಮ್ಮ CET ಆಗಲಿ ಅಥವಾ NEET ಹೇಳ್ತಾ ಇದ್ದೀನಿ ನಾನು, ಬಟ್ ದಿಸ್ ಇಸ್ ಪರ್ಟಿಕ್ಯುಲರ್ ಟು CET ಎಕ್ಸಾಮಿನೇಷನ್. ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರೋದು. ಸೊ ಮಕ್ಕಳಿಗೆ ಒಂದು ಐಡಿಯಾ ಇರಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ಹೇಗೆ ಅಪ್ರೋಚ್ ಮಾಡೋದು ಅಂತ. ದಟ್ಸ್ ವೈ ಇಂಪಾರ್ಟೆಂಟ್. ಇದು ತುಂಬ ಇಂಪಾರ್ಟೆಂಟ್. ನಿಮಗೆ MCQ ಎಷ್ಟು ಸಿಗುತ್ತೆ ಅಷ್ಟು ಸಾಲ್ವ್ ಮಾಡೋ ಒಂದು ಛಲ ಇರಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆರ್ ದ ಒನ್ಸ್ ದಟ್ ವಿಲ್ ಸ್ಟ್ರೆಂಥನ್ ಯು ಇನ್ CET. ನೆಕ್ಸ್ಟ್, ಹೇಗೆ ಓದೋದು? ಮೇಕ್ ಅ ಪ್ಲಾನ್, ನೋ ದ ಸಿಲೆಬಸ್. ನೋಡಿ, ಒಂದು ಸ್ಪೋರ್ಟ್ಸ್ ನಡೀತಾ, ಸಪೋಸ್ ಒಂದು ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ನಡೀತಾ ಇದೆ ಅಂತ ಅನ್ಕೊಳ್ಳಿ, ಯಾವುದೇ ಇರಬಹುದು. ಆ್ಯಂಡ್ ಯು ಆರ್ ಪ್ಲೇಯಿಂಗ್ ಎನ್ ಆಪೋಸಿಟ್ ಟೀಮ್. ನಿಮ್ಮ ಹತ್ರ ಆಪೋಸಿಟ್ ಟೀಮ್ ಇದೆ ಆ್ಯಂಡ್ ನೀವು ಅವರ ಅಗೇನ್ಸ್ಟ್ ಹೋಗ್ತಾ ಇದ್ದೀರಾ. ದ ಫಸ್ಟ್ ರೌಂಡ್ ಆಫ್ ಪ್ರಿಪ್ರೇಷನ್ ಇಸ್ ವಾಟ್? ಆ ಆಪೋಸಿಟ್ ಟೀಮ್ ಇದು ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಯಾವ ಪ್ಲೇಯರ್ ಹೇಗೆ ಆಟ ಆಡ್ತಾನೆ ಅಂತ ನೀವು ಫಸ್ಟ್ ಅನಲೈಸ್ ಮಾಡಬೇಕು. ಆ್ಯಂಡ್ ಅದಕ್ಕೆ ತಕ್ಕ ನಿಮಗೆ ಕೌಂಟರ್ ಆ್ಯಕ್ಟ್ ರೆಡಿ ಮಾಡಬೇಕಾಗುತ್ತೆ. ನೀವು ಅದನ್ನು ಹೇಗೆ ಎದುರಿಸ್ತೀರಾ, ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ. CET ಎಕ್ಸಾಮ್ ಕೂಡ ಹಾಗೇನೆ. ಯು ಆರ್ ಗೋಯಿಂಗ್ ಟು ಪ್ಲೇ ಅ ಸ್ಪೋರ್ಟ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ನಿಮ್ಮ ಮುಂದೆ ಇರೋ ಟೀಮಲ್ಲಿ ನಿಮ್ಮ ಟೀಚರ್ಗಳು, ಇನ್ವಿಜಿಲೇಟರ್ಸ್ಗಳಿದ್ದಾರೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೆಮ್ ಅಲ್ವಾ. ನಾವು ಲಿಟ್ರಲಿ ನೀವು ಏನಂತಾರೆ ಇನ್ವಿಜಿಲೇಟರ್ಸ್ ಅಲ್ಲ, ಸಾರಿ, ಟೆಸ್ಟ್ ಪೇಪರ್ ಸೆಟ್ ಮಾಡೋರನ್ನ ನೀವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಮೇ ಬಿ ನಿಮ್ಮ ಟೀಚರನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೋದು, ಬಿಕಾಸ್ ಯು ಸ್ಪೆಂಟ್ 11th and 12th ಅಂದರೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಅವ್ರ ಜೊತೆ. ಸೊ ಅವ್ರ ಮೆಂಟಾಲಿಟಿಯನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಓನ್ಲಿ ಬೈ ದ ವೇ ಆಫ್ ಅನಲೈಸಿಂಗ್ ದ ಪೇಪರ್. ಲಾಸ್ಟ್ 10ರಿಂದ ಮೇ ಬಿ 10 years ಆರ್ ಇವನ್ 5 years ಪೇಪರ್ ತೆಗೆದು ನೀವು ಅನಲೈಸ್ ಮಾಡಿದ್ರೆ ಯಾವ ಸಬ್ಜೆಕ್ಟಲ್ಲಿ ಯಾವ ಟಾಪಿಕ್ ಇಂಪಾರ್ಟೆಂಟ್ ಆ್ಯಂಡ್ ಯಾವ ರೀತಿಯ ಕ್ವೆಶನ್ಸ್ ಕೇಳ್ತಾರಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಮಾತು ಹೇಳ್ತೀನಿ, ಈ ಕ್ವೆಶನ್ ಫಾರ್ಮ್ಯಾಟ್ ಚೇಂಜ್ ಆಗಲ್ಲ ಅಂತ ಏನಿಲ್ಲ, ಬಟ್ ಚೇಂಜ್ ಆದ್ರೂ ಸ್ವಲ್ಪನೇ ಆಗೋದು. ಇಫ್ ಯು ಆರ್ ಅವೇರ್ ಆಫ್ ದ ಕ್ವೆಶನ್ ಪೇಪರ್ ಪ್ಯಾಟರ್ನ್, ವೇಟೇಜ್ ಆಫ್ ದ ಟಾಪಿಕ್ ಲಾಸ್ಟ್ 5 years ಕೂಡ ಇಟ್ ವಿಲ್ ಗಿವ್ ಯು ಎನ್ ಅಪ್ಪರ್ ಹ್ಯಾಂಡ್. ಬಿಕಾಸ್ ನಿಮ್ಮದು ಪ್ರಿಪ್ರೇಷನ್ ಹಾಗೆ ಇರುತ್ತೆ. ವೇಟೇಜ್ ಇರುವಂಥ ಯೂನಿಟನ್ನು ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿರ್ತೀರ ಆ್ಯಂಡ್ ಯಾವ ಕ್ವೆಶನ್ ಕೇಳಿದ್ರು ಯು ವಿಲ್ ಬಿ ಏಬಲ್ ಟು ಆನ್ಸರ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಆಪೋಸಿಟ್ ಟೀಮ್ ವಿಚ್ ಕಂಪ್ರೈಸಸ್ ಆಫ್ ಟೀಚರ್ಸ್ ಹಾಗೆ ಪೇಪರ್ ಸೆಟ್ ಮಾಡೋರು. ಅದನ್ನು ಹೇಗೆ ಮಾಡ್ತೀರಾ? ಪ್ರೀವಿಯಸ್ ಇಯರ್ ಪೇಪರ್ ಅನಾಲಿಸಿಸ್. ಆ್ಯಂಡ್ ಅದನ್ನು ಇವಾಗಂತೂ ಇಂಟರ್ನೆಟ್ ಇದ್ದೇ ಇದೆ ಆ್ಯಂಡ್ ಇವಾಗ ನಿಮಗೆ ಆ ಅನಾಲಿಸಿಸ್ ರೆಡಿಮೇಡ್ ಆಗಿ ಸಿಗುತ್ತೆ. ನೆಕ್ಸ್ಟ್, ತುಂಬ ಮಕ್ಳು ಹೇಳ್ತಾರೆ ಮ್ಯಾಮ್ ಉದ್ದಕ್ಕೆ ಕೂತ್ಕೊಂಡು ಓದೋಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಇರಲ್ಲ ಅಂತ. ನಾವು ದ್ಯಾಟ್ ಈಸ್ ಹ್ಯೂಮನ್ ನೇಚರ್, ಅದಕ್ಕೇನು ಮಾಡುವಂಗಿಲ್ಲ. ಯು ಹ್ಯಾವ್ ಟು ಓವರ್ಕಮ್ ಇಟ್. ನಾನು ಪಾಪ್ಯುಲರ್ ಆಗಿ ಅಡ್ವೊಕೇಟ್ ಮಾಡುವಂಥ ಒಂದು ಟೆಕ್ನಿಕ್ ಏನು ಅಂದರೆ ಪೊಮೊಡೋರೋ ಟೆಕ್ನಿಕ್ ಅಂತ ಕರಿತೀವಿ ಇದನ್ನು. ಈ ಪೊಮೊಡೋರೋ ಟೆಕ್ನಿಕನ್ನು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಈ ಪರ್ಟಿಕ್ಯುಲರ್ ಟೆಕ್ನಿಕಲ್ಲಿ ಏನು, ಯು ಹ್ಯಾವ್ ಟು ಸ್ಟಡಿ 45 minutes. ಒಂದು ಅಲಾರ್ಮ್ ಹಾಕ್ಕೊಂಡು ಇಟ್ಕೊಂಡಿರಿ. ವೆನ್ ದ 45 minutes ಇದು ಫಸ್ಟ್ ಮಿನಿಟ್ ಬಿಗಿನ್ ಆಗುತ್ತೆ, ಆವಾಗ ಯು ಶುಡ್ ಬಿ ಆನ್ ಯುವರ್ ಸ್ಟಡಿ ಟೇಬಲ್. ಎಲ್ಲನೂ ರೆಡಿ ಇರಬೇಕು. ನಿಮ್ಮ ಬುಕ್ಗಳಾಗಲಿ, ನಿಮ್ಮ ಪೆನ್ಸಿಲ್ ಏನು ಬೇಕು, ಪೇಪರ್ ಬೇಕು, ರಫ್ ಬುಕ್ ಬೇಕು, ನೀರಿನ ಬಾಟಲ್ ಬೇಕು, ಎಲ್ಲ ರೆಡಿ ಇಟ್ಕೊಂಡಿರಿ. ಸೆಟ್ ಯೋರ್ ಕ್ಲಾಕ್, ಅಲಾರ್ಮ್ ಕ್ಲಾಕನ್ನು ಸೆಟ್ ಮಾಡ್ಕೊಂಡಿರಿ ಫಾರ್ 45 minutes ವಿದೌಟ್ ಎನಿ ಡಿಸ್ಟ್ರಾಕ್ಷನ್. 45 ನಿಮಿಷ ನೀವು ಓದಬೇಕು. ನಾವು ಹೇಗೆ ಓದೋದು? ಬುಕ್ಕನ್ನು ಓಪನ್ ಮಾಡಿ ಫಸ್ಟ್ ಪೇಜ್ ಓದ್ತೀವಿ, ಆಮೇಲೆ ಏನೋ ಒಂದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ. ದೆನ್ ಪುನಃ ಫಸ್ಟ್ ಸ್ಟೇಟ್ಮೆಂಟಿಂದ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ತಿರ್ಗಾ ಏನೋ ಯೋಚನೆ ಬರುತ್ತೆ. ಅಷ್ಟೊತ್ತರಲ್ಲಿ ಏನಾಗುತ್ತೆ, 3-4 ಗಂಟೆ ಪಾಸ್ ಆಯಿತು.
ನಿಮ್ಮ ತಲೆಯಲ್ಲಿ ಏನು 4 ಗಂಟೆ ಕೂತ್ಕೊಂಡು ಓದಿದ್ದೀನಿ ನಾನು. ನೀವು ಓದಿರೋದು ಎಷ್ಟು? ಒಂದೇ ಪೇಜ್. ಆ್ಯಂಡ್ ಐ ನೋ ದಿಸ್ ಇಸ್ ಟ್ರೂ ಫಾರ್ ಮೆನಿ ಆಫ್ ಯು. ಅದಕ್ಕೆ ಅಲಾರ್ಮ್ ಹಾಕೊಳ್ಳಿ, 45 ನಿಮಿಷ ಕೂತ್ಕೊಳ್ಳಿ. ಇಮಿಡಿಯೇಟ್ಲಿ ಆಫ್ಟರ್ 45 ಮಿನಿಟ್ಸ್ ಯಾವ ಟಾಪಿಕ್ ನಡೀತಾ ಇದೆ, ಸಪೋಸ್ ಒಂದು ಟಾಪಿಕ್ ಓದ್ತಾ ಇದ್ದೀರಾ, 45 ಮಿನಿಟ್ಸ್ ಆದರೂ ನಿಮಗೆ ಎಕ್ಸಾಷನ್ ಫೀಲ್ ಆಗಿಲ್ಲ, ಇನ್ನೂ ಕಂಟಿನ್ಯೂ ಮಾಡೋ ಎಬಿಲಿಟಿ ಇದೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ. ಇಲ್ಲ ಅಂದರೆ ಎದ್ದೇಳಿ ಫ್ರಾಮ್ ಯೋರ್ ಸ್ಟಡಿ ಟೇಬಲ್ ಅಥವಾ ಸ್ಟಡಿ ಏರಿಯಾದಿಂದ ಎದ್ದು, ಮೇ ಬಿ ಗೋ ಔಟ್ ಆಫ್ ಯುವರ್ ರೂಮ್, ಟೇಕ್ ಅ ಬ್ರೇಕ್ ಆಫ್ 10 ಮಿನಿಟ್ಸ್, ಅಗೇನ್ ಸೆಟ್ ಯುವರ್ ಅಲಾರ್ಮ್. ಆ 10 ನಿಮಿಷ ಆದ ತಕ್ಷಣ ನೀವು ತಿರ್ಗಾ ಟೇಬಲಿಗೆ ಬರಬೇಕು ಆ್ಯಂಡ್ ಯು ಹ್ಯಾವ್ ಟು ಕಂಟಿನ್ಯೂ ಫಾರ್ 45 ಮಿನಿಟ್ಸ್. ಇದನ್ನು ಪದೇ ಪದೇ ಮಾಡೋದ್ರಿಂದ ನಿಮಗೆ ಒಂದು ಡಿಸಿಪ್ಲಿನ್ ಬರುತ್ತೆ ಮೆಂಟಲಿ. ಯು ವಿಲ್ ಗೆಟ್ ಅಕಸ್ಟಮ್ ಟು ಇಟ್. ನಿಮ್ಮ ಬ್ರೈನ್ ಇದಕ್ಕೆ ಪ್ರೋಗ್ರಾಮ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಸ್ಪೆಷಲಿ ನಿಮ್ಮ ಕಾನ್ಸಂಟ್ರೇಷನ್ ಕರೆಕ್ಟಾಗಿಲ್ಲ, ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಇದು ಹೆಲ್ಪ್ ಆಗುತ್ತೆ. ಇನ್ನು ಮಿಕ್ಕಿರುವಂಥ 3 ಪಾಯಿಂಟ್ ಸ್ವಲ್ಪ ಜನರಲ್ ಆಗಿದೆ. ಡೋಂಟ್ ಗೆಟ್ ಡಿಮೋಟಿವೇಟೆಡ್, ಸೀಕ್ ಹೆಲ್ಪ್ ವೆನ್ ಎವರ್ ಯು ವಾಂಟ್. ಮಕ್ಕಳು ಯಾಕೆ ಡಿಮೋಟಿವೇಟ್ ಆಗಿರೋದು? ಮೇ ಬಿ ಪಾಸಿಬಲಿ ಬಿಕಾಸ್ ಆಫ್ ಸಮ್ ಫ್ಯಾಮಿಲಿ ಪ್ರಾಬ್ಲಮ್ಸ್. ಸೊ ಆ ಟೈಮಲ್ಲಿ ಯಾವ ಹೆಲ್ಪ್ ಬೇಕು ಅದನ್ನು ನೀವು ತಗೊಳ್ಬೇಕು. ಅಂದರೆ ಹೆಲ್ಪ್ ಇನ್ ದ ಸೆನ್ಸ್ ಮಾತಾಡೋದು. ಕಮ್ಯುನಿಕೇಷನ್ ಇಸ್ ದ ಬೆಸ್ಟ್ ವೇ ಆಫ್ ಸಾಲ್ವಿಂಗ್ ಎನಿ ಪ್ರಾಬ್ಲಮ್. ಏನಿದ್ರು ಮಾತಾಡಿದ್ರೆ ಮನ್ಸು ಹಗುರ ಆಗುತ್ತೆ ಅಂತಾರೆ. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಅಪ್ಲೈಡ್ ಫಾರ್ ಯು ಆಲ್ಸೋ. ಯಾರು ನಿಮಗೆ ಹತ್ರದವ್ರು ಇದ್ದಾರೆ, ಯಾರ ಹತ್ರ ಮಾತಾಡಿದರೆ ನಿಮಗೆ ಸೆನ್ಸಿಬಲ್ ಅಡ್ವೈಸ್ ಸಿಗುತ್ತೆ, ಅಂಥವ್ರ ಹತ್ರ ಹೋಗಿ ಮನಸ್ಸಲ್ಲಿ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ಳಿ. ನಾನು ಇದು ಹೇಳ್ತಿರೋದು, ಇಫ್ ದರ್ ಈಸ್ ಅ ಮೇಜರ್ ಪ್ರಾಬ್ಲಮ್ ಅಕರಿಂಗ್ ಇನ್ ಯುವರ್ ಲೈಫ್, ಯಾವುದ್ರ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ, ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇರ್ಬೋದು, ಏನಾದರೂ ಇರ್ಬೋದು. ಇಲ್ಲ ಕೆಲವು ಮಕ್ಕಳು ಎಲ್ಲ ಕರೆಕ್ಟ್ ಆಗಿದ್ರೆ ತನ್ನನ್ನು ತಾನೇ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಡಿಮೋಟಿವೇಟ್ ಆಗ್ತಾರೆ. ನಾನು 4 ಗಂಟೆ ಓದ್ತೀನಿ, ದಿವಸಕ್ಕೆ 6 ಗಂಟೆ ಓದ್ತಾ ಇದ್ದೀನಿ, ಮಾರ್ಕ್ಸ್ ಬರ್ತಿಲ್ಲ, ಅವನು 1 ಗಂಟೆ ಕೂತ್ಕೊಂಡು 95% ತೆಗಿತಾ ಇದ್ದಾನೆ. ನಿಮ್ಮ ಕಾಂಪಿಟೇಷನ್ ನೀವೇ. ನೀವು ಪ್ರೀವಿಯಸ್ ಟೆಸ್ಟಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ ಅದಕ್ಕಿಂತ ಬೆಟರ್ ನೆಕ್ಸ್ಟ್ ಟೆಸ್ಟಲ್ಲಿ ಸ್ಕೋರ್ ಮಾಡಬೇಕು ಆ್ಯಂಡ್ ಸೋ ಆನ್. ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಅದನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ. ಈ ಕಂಪ್ಯಾರಿಸನ್ ಅನ್ನೋದು ಒಂದು ಕೆಟ್ಟ ಡಿಸೀಸ್ ಇದ್ದಂಗೆ. ಆ್ಯಂಡ್ ನನಗೆ ಗೊತ್ತು, ಟೀಚರ್ಸ್ಗಳು ಕೂಡ ಕಂಪೇರ್ ಮಾಡ್ತಾರೆ, ನಮ್ಮ ಪೇರೆಂಟ್ಸ್ ಕೂಡ ನಮ್ಮನ್ನು ಕಂಪೇರ್ ಮಾಡ್ತಾರೆ. ಬಟ್ ನೀವು ಅದನ್ನು ನಿಮ್ಮ ಬ್ರೈನಿಗೆ ಹತ್ತಕ್ಕೆ ಬಿಡಬಾರ್ದು. ಯು ಶುಡ್ ನಾಟ್ ಗೆಟ್ ಅಫೆಕ್ಟೆಡ್ ಬೈ ಇಟ್. ಸ್ವಲ್ಪ ಕಷ್ಟ ಇದೆ, ಬಟ್ ಇಟ್ ಇಸ್ ಡೂಯೇಬಲ್, ಮಾಡಬಹುದು. ಯಾರಾದರೂ ಕಂಪೇರ್ ಮಾಡಿದ್ರೆ ನೀವು ಪೊಲೈಟಾಗಿ ಹೇಳಿ, ನನಗೆ ಕಾಂಪಿಟೇಷನ್, ನಾನು ಬೇರೆ ಯಾರ ಜೊತೆನೂ ಕಾಂಪೀಟ್ ಮಾಡ್ತಿಲ್ಲ. ಯಾರೋ ಒಬ್ಬರು 1 ಗಂಟೆ ಓದಿ 95% ತೆಗಿತಾರೆ, ಅದು ಅವರ IQ. ಯು ಕ್ಯಾನ್ ನಾಟ್ ಬೀಟ್ ದ್ಯಾಟ್. ನಿಮ್ಮ ವೀಕ್ನೆಸ್ ಬೇರೆ, ಸ್ಟ್ರೆಂತ್ ಬೇರೆ, ನೀವು ಅದ್ರ ಮೇಲೆ ಕೆಲಸ ಮಾಡಬೇಕು. ಆ್ಯಂಡ್ ಲೈಕ್ ಐ ಟೋಲ್ಡ್, ಐ ರಿಪೀಟ್, ಪ್ರೆಷರೈಸ್ ಫೀಲ್ ಆಗ್ತಾ ಇದೆ, ಏನೋ ಪ್ರಾಬ್ಲಮ್ ನಡೀತಾ ಇದೆ, ಕಂಪ್ಯಾರಿಸನಿಂದಾಗಿ ನಿಮಗೆ ಡಿಮೋಟಿವೇಶನ್ ಆಗ್ತಾ ಇದೆ, ಇಲ್ಲ ಪ್ರಿಪ್ರೇಷನ್ ಕರೆಕ್ಟಾಗಿ ಹೋಗ್ತಿಲ್ಲ, ತುಂಬ ಸಿಲೆಬಸ್ ಪೆಂಡಿಂಗ್ ಇದೆ, ಇದು ಏನಿದ್ರೂ ಸೀಕ್ ಹೆಲ್ಪ್ ಫ್ರಾಮ್ ರಿಲೆವೆಂಟ್ ಸೂಟೇಬಲ್ ಅಡ್ವೈಸ್ ಕೊಡೋರಿಂದ. ಡೋಂಟ್ ಜಸ್ಟ್ ಟಾಕ್ ಫಾರ್ ದ ಸೇಕ್ ಆಫ್ ಟಾಕಿಂಗ್ ಅಂತ ಇದ್ದೀನಿ. ಓಕೆ, ನೆಕ್ಸ್ಟ್, ಡೋಂಟ್ ಫಾಲ್ ಸಿಕ್. ಇದು ತುಂಬ ಬೇಸಿಕ್ ಆಗಿರುವಂಥ ಪಾಯಿಂಟ್. ಎಲ್ಲರೂ ಹೇಳಿರ್ತಾರೆ, ಬಟ್ ಯಾರೂ ಸೀರಿಯಸ್ ಆಗಿ ತಗೊಳ್ಳಲ್ಲ. ನಾನೊಂದು ಉದಾಹರಣೆನ ಕೊಡ್ತೀನಿ. ಫಸ್ಟ್ PUC ಅಥವಾ ಸೆಕೆಂಡ್ PUC ಸ್ಟಾರ್ಟ್ ಆಯಿತು, ನೀವು ಫುಲ್ ಎಂಥೂಸಿಯಾಸಮಲ್ಲಿ ಇದ್ರಿ, ಪ್ರಿಪ್ರೇಷನ್ ಸಾಲಿಡ್ ಆಗಿ ಹೋಗ್ತಿತ್ತು, 1 ತಿಂಗಳು 2 ತಿಂಗಳು, ಯು ಡಿಡ್ ವೆರಿ ಗುಡ್ ಇನ್ ಆಲ್ ದಿ ಎಕ್ಸಾಮಿನೇಷನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಹೀಗೆ ಸಾಲ್ವ್ ಮಾಡ್ಕೊಂಡ್ರಿ. ದೆನ್ ಸಡನ್ಲಿ ಯು ಫೆಲ್ ಸಿಕ್, ಹುಷಾರ್ ತಪ್ಪಿತು. 10 days, ಅದ್ರಲ್ಲಿ 4 ದಿವಸ ಜ್ವರ ಇತ್ತು, 3 ದಿವಸ ನಿಮಗೆ ಲೆಟಸ್ ಸೇ ವೀಕ್ನೆಸ್ ಇತ್ತು, ಆಮೇಲೆ ಮಿಕ್ಕಿರೋದು ಅಗೇನ್ ಯು ವಾಂಟೆಡ್ ಟು ಕಮ್ ಬ್ಯಾಕ್ ಟು ದ ಸೆಟಪ್. ಅಷ್ಟರಲ್ಲಿ 10 ದಿವಸ ವೇಸ್ಟ್ ಆಗಿದೆ, ಪೋರ್ಷನ್ ಪೈಲಪ್ ಆಗಿದೆ, ಕಾಲೇಜಲ್ಲಿ ಪೋರ್ಷನ್ ಮುಂದೆ ಹೋಗಿದೆ, ಆ್ಯಂಡ್ ಯು ಡೋಂಟ್ ನೋ ಫ್ರಮ್ ವೇರ್ ಟು ಸ್ಟಾರ್ಟ್. ಆಫ್ಟರ್ ದಿಸ್ ಇವೆಂಟ್ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಅವ್ರದ್ದು ಗ್ರಾಫ್ ಡೌನ್ ಹೋಗ್ತಾ ಹೋಗುತ್ತೆ, ಪಿಕಪ್ ಮಾಡೋಕ್ಕೆ ಅವ್ರಿಗೆ ಆಗಲ್ಲ. The best thing that you can do is avoid falling sick. You know your trigger point. ನಿಮಗೆ ಕೋಲ್ಡ್ ಬೇಗ ಆಗುತ್ತಾ, ಇಲ್ಲ ನಿಮ್ಮ ಕಾಲೇಜಲ್ಲಿ ಯಾವುದಾದ್ರೂ ಇನ್ಫೆಕ್ಷನ್ ಆಲ್ರೆಡಿ ನಡೀತಿದೆಯಾ, ಮನೆಯಲ್ಲಿ ಯಾರಿಗಾದ್ರೂ ಹುಷಾರ್ ತಪ್ತಾ, ಆ್ಯಂಡ್ ಇಫ್ ಇಟ್ ಈಸ್ ಏನಂತಾರೆ, ಇಫ್ ಇಟ್ಸ್ ಅ ಕಂಡೀಷನ್ ವಿಚ್ ಕ್ಯಾನ್ ಸ್ಪ್ರೆಡ್, ದೆನ್ ಅವಾಯ್ಡ್ ಸಚ್ ಥಿಂಗ್ಸ್. ಹುಷಾರ್ ತಪ್ಪಿ ಬೀಳೋದು ಇಸ್ ಒನ್ ಆಫ್ ದ ಮೇಜರ್ ರೀಸನ್ ವೈ ಸ್ಟೂಡೆಂಟ್ಸ್ ಹೂ ಆರ್ ಪರ್ಫಾರ್ಮಿಂಗ್ ವೆಲ್
ಅವ್ರ ಗ್ರಾಫ್ ಡೌನ್ ಹೋಗೋದಕ್ಕೆ ಕಾರಣ ಇದು ಒಂದು. ಸೊ ಬಿ ಕೇರ್ಫುಲ್. ತುಂಬ ಮಕ್ಳಿಗೆ ಆಗಿರ್ಬೋದು ಆಲ್ರೆಡಿ. ನೆಕ್ಸ್ಟ್, ಸ್ಲೀಪ್ ವೆಲ್ ಆರ್ ಯು ವಿಲ್ ಗೆಟ್ ಎಕ್ಸಾಸ್ಟೆಡ್. ಮಕ್ಳು ಏನು ಮಾಡ್ತಾರೆ, ಏನೋ ಒಂದು ಪೋರ್ಷನ್ ಕವರ್ ಮಾಡಬೇಕು, ಏನೋ ಒಂದು ಟೆಸ್ಟ್ ಬರ್ತಾ ಇದೆ, ರಾತ್ರಿ 12 ಗಂಟೆ ತನಕ ಓದ್ತಾರೆ, ಆಮೇಲೆ ಬೆಳಿಗ್ಗೆ 3 ಗಂಟೆಗೆ 4 ಗಂಟೆಗೆ ಎದ್ದು ಓದೋದು. ನಿಮಗೆ ಆನ್ ಡೈಲಿ ಬೇಸಿಸ್ ನಿದ್ದೆ ಸಿಗ್ತಾ ಇರೋದು ಹಾರ್ಡ್ಲಿ 4 to 5 hours. ಒಂದು ದಿವಸ ಮಾಡಿ, 2 ದಿವಸ ಮಾಡಿ, ಯೋರ್ ಬಾಡಿ ಆ್ಯಂಡ್ ಯೋರ್ ಬ್ರೈನ್ ಮೈಟ್ ಕೋಪ್ ಅಪ್. ಇದನ್ನ ನೀವು ಪೂರ್ತಿಯಾಗಿ 1 ವಾರ ಮಾಡ್ಕೊಂಡು ಹೋದ್ರೆ ಯೋರ್ ಬ್ರೈನ್ ವಿಲ್ ನಾಟ್ ಕೋಪ್ ಅಪ್. ಮೆಮೊರಿ ಪವರ್ ಎಕ್ಸಾಷನ್ ಇಂದಾಗಿ, ಬಿಕಾಸ್ ನಿಮ್ಮ ಬ್ರೈನ್ ಟಯರ್ಡ್ ಆಗಿದೆ, ಮೆಮೊರಿ ಪವರ್ ಸ್ವಲ್ಪ ಕಮ್ಮಿ ಆಗುತ್ತೆ, ಅರ್ಥ ಆಗೋದು. ನೀವು ಟ್ಯೂಬ್ಲೈಟ್ ಆಗ್ತೀರಾ, ಬಲ್ಬ್ ಅಲ್ಲ, ಯು ವಿಲ್ ಬಿಕಮ್ ಟ್ಯೂಬ್ಲೈಟ್, ಬಿಕಾಸ್ ಯೋರ್ ಮೈಂಡ್ ಇಸ್ ನಾಟ್ ಗೆಟಿಂಗ್ ಇನಫ್ ಸ್ಲೀಪ್. ಇದನ್ನು ಕೂಡ ತುಂಬ ಮಕ್ಕಳು ನೆಗ್ಲೆಕ್ಟ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ, ಬಿಕಾಸ್ ಯು ಆರ್ ಯಂಗ್. ನೀವು ಯಂಗ್ ಆಗಿದ್ದೀರಾ, 3 ದಿವಸ 4 ದಿವಸ ಪುಲ್ ಥ್ರೂ ಮಾಡ್ತೀರಾ, ಬಟ್ ಯೋರ್ ಬ್ರೈನ್ ಹ್ಯಾಸ್ ಆಲ್ರೆಡಿ ಎಕ್ಸಾಸ್ಟೆಡ್ ಆ್ಯಂಡ್ ಅದರಿಂದಾಗಿ ನಿಮಗೆ ಓದಕ್ಕೆ ಮನಸ್ಸು ಬರಲ್ಲ. ಸೊ ಇಫ್ ಯು ಸ್ಲೀಪ್ ವೆಲ್ 7 to 8 hours, 100% your preparation will be on line. ನೆನ್ಪಿಟ್ಕೊಳ್ಳಿ. So this was all the general strategy. Academically unit wise weightage ಎಷ್ಟು ಅಂತ ನೋಡೋಣ. ಸೊ ಇಲ್ಲಿ ನಾನು ಮ್ಯಾಥಮ್ಯಾಟಿಕ್ಸ್, ಫಿಸಿಕ್ಸ್ ಹಾಗೆ ಕೆಮಿಸ್ಟ್ರಿ ಚಾಪ್ಟರ್ಸ್ ಅನ್ನ ಹಾಕಿದ್ದೀನಿ ಆ್ಯಂಡ್ ದೇರ್ ವೇಟೇಜ್ ಇದು ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ಒಟ್ಟಿಗೆ ನಾನು ಹಾಕಿರೋದು. ಸೊ ಯು ವಿಲ್ ಗೆಟ್ ಅ ರಫ್ ಐಡಿಯಾ ಆಸ್ ಟು ವೇಟೇಜ್ ಎಷ್ಟು ಅಂತ. KCET ಇದು ಒಂದು ಬ್ಯೂಟಿಫುಲ್ ಥಿಂಗ್ ಏನು ಅಂತ ಹೇಳಿದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಸೇವ್ ಯು ಅ ಲಾಟ್ ಆಫ್ ಮಾರ್ಕ್ಸ್. ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ದಟ್ ಈಸ್ ಗೋಯಿಂಗ್ ಟು ಸೇವ್ ಯು ಅ ಲಾಟ್ ಆಫ್ ಮಾರ್ಕ್ಸ್, ಬಿಲೀವ್ ಮಿ. ಸೊ ಇಲ್ಲಿ ನೀವು ನೋಡ್ಬೋದು ಮ್ಯಾಥಮ್ಯಾಟಿಕ್ಸ್ ಇದು ಚಾಪ್ಟರ್ಸ್ ಮೆನ್ಷನ್ ಮಾಡಿ ಅದರದ್ದು ಟೆಂಟೇಟಿವ್ ವೇಟೇಜ್ ಮೆನ್ಷನ್ ಮಾಡಿದ್ದೀನಿ. ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ 5, ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ 6, 3D geometry 6, linear inequality 7, continuity and differentiability 4, statistics 3, principles of mathematical induction 5, matrices and determinants in the 5. ಇದು percentage wise weightage ಹಾಕಿರೋದು ನಾನು. So you can see which of these has higher weightage. Higher weightage chapters ಅನ್ನೇ ತಗೊಂಡು ಇಲ್ಲಿ ಹಾಕಿರೋದು. ಕಾನ್ಸೆಪ್ಟ್ಸ್ ಅದು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿರೋದು. ಹಾಗೆ ನೀವು ಫಿಸಿಕ್ಸ್ ನೋಡಿದ್ರೆ ಗ್ರಾವಿಟೇಷನ್ 8, ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ 7, ಆಸಿಲೇಷನ್ 7, thermodynamics 7, mechanical properties of solid 4, mechanical properties of fluids in the 4, kinetic theory 4, units and measurements in the 3% weightage ಇದೆ KCET ಅಲ್ಲಿ. PCM ಅನ್ನ ಒಂದೇ ಶೀಟಲ್ಲಿ ಹಾಕಿದ್ದೀನಿ ನಾನು, ಬಯಾಲಜಿಯಿಂದ ನೆಕ್ಸ್ಟ್ ಶೀಟಲ್ಲಿ ಇದೆ, ಡೋಂಟ್ ವರಿ. ಕೆಮಿಸ್ಟ್ರಿಯನ್ನು ನೀವು ನೋಡಿದ್ರೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಿಂದ 8, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪಿರಿಯಾಡಿಸಿಟಿ 8, some P block elements 7, S block elements in the 6, thermodynamics 4, redox reaction 4, hydrogen 3, ಹಾಗೆ solid state 7% weightage ಇದೆ KCET ಅಲ್ಲಿ. So now looking at this weightage you can create a plan for yourself. ನೀವು ಸೆಕೆಂಡ್ PUC ಅಲ್ಲಿ ಇರಬಹುದು, ಫಸ್ಟ್ PUC ಇಂದ ಏನೆಲ್ಲ ನೀವು ತಗೊಂಡು ಮುಂದೆ ಬರಬೇಕು ಅಥವಾ ಏನೆಲ್ಲ ರಿವಿಷನಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಮಕ್ಕಳು ನೀವು ಫಸ್ಟ್ PUC ಅವ್ರು ನೋಡ್ತಾ ಇದ್ರೆ ಪ್ಲೀಸ್ ಕನ್ಸಿಡರ್ ದಿಸ್ ಟು ಬಿ ಅ ವಾರ್ನಿಂಗ್ ಸೈನ್. ಇದೆಲ್ಲ ಯೂನಿಟ್ ಇಂಪಾರ್ಟೆಂಟ್, ಪೋರ್ಷನ್ಸ್ ಆಲ್ರೆಡಿ ಆಗೋಗಿದೆ, ಇದ್ರಲ್ಲಿ ಕೆಲವು ಯೂನಿಟ್ ನಿಮಗೆ ಬಿಟ್ಟು ಹೋಗಿರಬೇಕು ಅಥವಾ ಪ್ರಿಪ್ರೇಷನ್ ಕರೆಕ್ಟಾಗಿ ಆಗಿಲ್ಲ, ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ. ಸೊ ಇನ್ ದ್ಯಾಟ್ ಕೇಸ್ ಯು ಹ್ಯಾವ್ ಟು ಪುಲ್ ಯೋರ್ ಸಾಕ್ಸ್ ಅಪ್, ಗೇರ್ ಅಪ್, ಸೊ ದ್ಯಾಟ್ ನೀವು ಸೆಕೆಂಡ್ PUC ಅಲ್ಲಿ ಸಫರ್ ಆಗಲ್ಲ ಅಂತ. ಬಯಾಲಜಿಯಲ್ಲಿ ನೋಡೋಣ. ಫಸ್ಟ್ PUC ಸೆಕೆಂಡ್ PUC ಅಗೇನ್ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಕ್ವೆಶನ್ಸ್ ಅಂತ ಹಾಕಿದ್ದೀನಿ ಇಲ್ಲಿ ನಾನು. ಹ್ಯೂಮನ್ ರಿಪ್ರೊಡಕ್ಷನ್ ಇಂದ 7, ಇಕೋಸಿಸ್ಟಮ್ ಇಂದ 6, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೋಸೆಸಸ್ 6, ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಇಂದ 6, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಸಮ್ವೇರ್ ಅಬೌಟ್ 6 ಅಂತ ಹಾಕಿದ್ದಾರೆ, ಬಟ್ ಇಟ್ ಕ್ಯಾನ್ ವೇರಿ ಬಿಟ್ವೀನ್ 4 to 5. ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಇಂದ 5, ಫೋಟೋಸಿಂಥೆಸಿಸ್ 5. ಇಲ್ಲಿ ಫೋಟೋಸಿಂಥೆಸಿಸ್ ಹಾಗೂ ರೆಸ್ಪಿರೇಷನ್ ಒಟ್ಟಿಗೆ ಸೇರಿಸಿ ಕೂಡ ಕೆಲವೊಮ್ಮೆ ಬರೀ 5 ಕ್ವೆಶನ್ ಬರೋ ಚಾನ್ಸಸ್ ಕೂಡ ಇದೆ. ದಟ್ಸ್ ವೈ ಐ ಸೆಡ್ ಟೆಂಟೇಟಿವ್ ಅಂತ. ಕರೆಕ್ಟಾಗಿ 1 or 2 ಕ್ವೆಶನ್ಸ್ ಮೇಲೆ ಕೆಳಗಡೆ ಇರಬಹುದು. ಪ್ಲಾಂಟ್ ಕಿಂಗ್ಡಮ್ 5, ಸೆಲ್ ಸೈಕಲ್ ಹಾಗೆ ಸೆಲ್ ಡಿವಿಷನ್ ಇಂದ 5, ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇಂದ 5, ಬಯೋಮಾಲಿಕ್ಯೂಲ್ಸ್ ಇಂದ 5 ಕ್ವೆಶನ್. ಇಲ್ಲಿ ನೀವು ನೋಡಬಹುದು ರಿಪ್ರೊಡಕ್ಟಿವ್ ಹೆಲ್ತ್ ಇಂದ 5, ಎವಲ್ಯೂಷನ್ 5, ಬಯೋಟೆಕ್ ಅಪ್ಲಿಕೇಶನ್ ಚಾಪ್ಟರ್ ಏನಿದೆ ಅದರಿಂದ 5, ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಲೋಕೋಮೋಷನ್, ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಹಾಗೆ ಮಾರ್ಫಾಲಜಿ, ಈ ಚಾಪ್ಟರ್ಸ್ ಇಂದ
4 questions each. Again, it can be between 3 to 4. Some of the chapters might have 2 questions. ಯಾವುದೇ ಎಕ್ಸಾಮ್ ತಗೊಳ್ಳಿ, ಯೂನಿಟ್ ವೈಸ್ ವೇಟೇಜ್ ನಿಮಗೆ ಇನ್ನೂ ನೀಟಾಗಿ ಐಡಿಯಾ ಕೊಡುತ್ತೆ. ಬಟ್ ಎಸ್, ನಿಮ್ಗೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬೆಟರ್ ಇರಲಿ ಅಂತ ಚಾಪ್ಟರ್ ವೈಸ್ ಹಾಕಿರೋದು. ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಅಂಡ್ ದೇರ್ ಎಲಿಮಿನೇಷನ್ 3, ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ 3, ಲಿವಿಂಗ್ ವರ್ಲ್ಡ್ ಇಂದ 3, ಹಾಗೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಇಂದ 2. ಲಿವಿಂಗ್ ವರ್ಲ್ಡ್ ಇಂದ ಕೆಲವೊಮ್ಮೆ ಒಂದೇ ಕ್ವೆಶನ್ ಕೇಳೋ ಚಾನ್ಸಸ್ ಕೂಡ ಇದೆ. ಸೊ ಐ ಕ್ಯಾನ್ ಪುಟ್ 1 to 3 rather than 3 specific. ಸೊ ಟೆಂಟೇಟಿವ್ ವೇಟೇಜ್ ಸಿಗ್ತಾ ಇದೆ ನಿಮಗೆ ಆಫ್ ದ ಚಾಪ್ಟರ್ಸ್ ಫಾರ್ KCET. ಓಕೆ, ಇನ್ನು ಡೀಟೇಲ್ಡ್ ಅನಾಲಿಸಿಸ್ ತಗೊಂಡು ಬರಬಹುದು and we will do that in future, but this is to prepare you for your upcoming CET preparation. We are already in the month of October. Okay, October in the December, somewhere about 90 days ಇದೆ ನಿಮ್ಮ ಹತ್ರ. ಈ 3 ತಿಂಗಳಲ್ಲಿ ನೀವು ಎಷ್ಟು ಪ್ರಿಪ್ರೇಷನ್ ಮಾಡ್ತೀರಾ, ದ್ಯಾಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಲಾಟ್. ಯಾಕಂತ ಹೇಳ್ತೀನಿ, ನೀವು ಡಿಸೆಂಬರ್ ಹತ್ರ ಬರಬೇಕಾದ್ರೆ ಯು ವಿಲ್ ಹ್ಯಾವ್ ಯುವರ್ ಪ್ರೀ ಬೋರ್ಡ್ಸ್. ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು, ಸ್ಪೆಷಲಿ ಸೆಕೆಂಡ್ PUC ಮಕ್ಕಳು. ಹಾಗೆ ನೀವು ಜಾನ್ವರಿ ಫೆಬ್ರವರಿಗೆ ಬರ್ತಾ ಬೋರ್ಡ್ ಎಕ್ಸಾಮ್ ಪ್ರೆಷರ್ ಹಾಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ತುಂಬ ಟೈಮ್ ಇರಲ್ಲ ಇನ್ ಆರ್ಡರ್ ಟು ಲುಕ್ ಎಟ್ ದ ಕಾನ್ಸೆಪ್ಟ್ ಫ್ರಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂದರೆ KCET ಪಾಯಿಂಟ್ ಆಫ್ ವ್ಯೂ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಫುಲ್ ಆನ್ ಎಫರ್ಟ್ ಹಾಕಿ ಟಿಲ್ ಡಿಸೆಂಬರ್. ಏನಾದರೂ ಸ್ಯಾಕ್ರಿಫೈಸ್ ಮಾಡೋದು ಇರಬಹುದು, ಹೊರಗಡೆ ಹೋಗೋದು, ಮೂವಿ ನೋಡೋದು, ಫಂಕ್ಷನ್ಸ್ಗೆ ಹೋಗೋದು, ಬಟ್ ದ್ಯಾಟ್ ಈಸ್ ಓಕೆ ಬಿಕಾಸ್ ಈ ಸ್ಯಾಕ್ರಿಫೈಸನ್ನು ನೀವು ನಿಮಗೋಸ್ಕರ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ನಿಮ್ಮ ಡ್ರೀಮ್ ಕಾಲೇಜ್ ಸಿಗಲಿ ಅಂತ ಮಾಡ್ತಾ ಇದ್ದೀರಾ. ಇದನ್ನು ಹೇಳ್ತಾ ಥ್ಯಾಂಕ್ ಯು. ಆ್ಯಂಡ್ ಈ ಪರ್ಟಿಕ್ಯುಲರ್ ಸೆಷನ್ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಸೆಷನ್ಸಲ್ಲಿ ಸಿಗೋಣ.